ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಭಾವಿಸ್ತೀನಿ. ಆ್ಯಂಡ್ ತುಂಬ ದಿನವೇ ಆಗಿತ್ತು ವ್ಲಾಗ್ ಮಾಡಿ. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಮಾಡಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಆ್ಯಂಡ್ ಇದೊಂಥರ ಟೆಂಪಲ್ ರನ್ ವಿತ್ ಫ್ಯಾಮಿಲಿ ಅಂತ ಅನಿಸುತ್ತೆ. ಆ್ಯಂಡ್ ಬೆಳಗ್ಗೆ ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ರಾತ್ರಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಹೋಗ್ತೀವಿ ಹೋಗಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಇಲ್ಲೊಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ವ್ಲಾಗ್ ಮಾಡ್ತೀನಿ, ಏನಾರು ಅಕಸ್ಮಾತ್ ಹೋಗ್ತು ಅಂದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ವಾಯ್ಸು ಹೊಂಟೋಗ್ಬಿಟ್ಟಿದೆ. ಆ್ಯಂಡ್ ಏನಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಅಂದರೆ, ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ನಾನು ವ್ಲಾಗ್ ಏನೇ ಆದರೂ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇನ್ನು ನಾನೇನು ಹಣೆಗೇನು ಹಚ್ಚಿಲ್ಲ, ಹಚ್ಕೊಬೇಕು. ಆ್ಯಂಡ್ ಹಚ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಒಂದು ಮ್ಯಾಜಿಕ್ ಮಾಡೋಣ. ಇವಾಗ ನಾಷ್ಟ ಕೊಟ್ಟಿದ್ದೇವೆ, 10:30 ಟೈಮು. 10:30 ನಾಷ್ಟ ಕೊಟ್ಟವ್ರೆ, ನಾಷ್ಟ ಮಾಡಿ ಅಂತ ಕೊಟ್ಟವ್ರೆ. ಇವಾಗ ತಿನ್ನಬೇಕು. ನಮ್ಮಮ್ಮ ರಂಗೋಲಿ ಬಿಟ್ಟರು ಇವಾಗ ತಾನೆ. ರಂಗೋಲಿ ಬಿಟ್ಟಿದ್ದಾರೆ ನೋಡಿ. ಆ್ಯಂಡ್ ಇವಾಗ ನಾಷ್ಟ ತಿಂದ್ಬಿಟ್ಟು ನೋಡಿ ನಮ್ಮಮ್ಮ ಅಲಂಕಾರ ಮಾಡಿರೋದು. ಇವಾಗ ತಿನ್ಬಿಟ್ಟು ಸಿಗ್ತೀನಿ. ಅಮ್ಮ ಈಗ ತಾನೇ ಕಂದ ಹಚ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಇನ್ನೂ ತಿಂತಾನೇ ಇದ್ದೀನಿ. ಆವಾಗ ತೋರಿಸಿಗಿಂತ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಏನಿಲ್ಲ. ಇನ್ನೇನು ಎಂಡಾಗಕ್ಕೆ ಬಂದಿದೆ. ಇಲ್ಲಿ ನೋಡಿ, ನಮ್ಮ ಅಮ್ಮನ ತಟ್ಟೆ ಇಟ್ಬಿಟ್ಟು ಹೋಗೋರೆ ಇದ್ರೆ. ಆ್ಯಂಡ್ ತಿನ್ನಬೇಕು ಗೈಸ್. ಆ್ಯಂಡ್ ಐ ಆಮ್ ಸೋ ಲುಕಿಂಗ್ ಸೋ ಪ್ರಿಟಿ. ಓ ಮೈ ಗಾಡ್. ಓಕೆ, ಆಮೇಲೆ ಸಿಗ್ತೀನಿ. ನೀರು ಕುಡಿಬೇಕಾದ್ರೆ ಸಿಗ್ತೀನಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಪೂಜೆ ಸ್ಟಾರ್ಟ್ ಆಗಿದೆ. ಬಾಯ್. 11 ಗಂಟೆಯಲ್ಲಿ ಚೌಡೇಶ್ವರಿ ಹೂವು ಕೊಟ್ಟಿದ್ದಾಳೆ. ಅದು ನಮ್ಮಮ್ಮ ಕರಿತವ್ರೆ, ಬಾ ಬಾ ಹೂವು ಬಿದ್ದೋಗಿದೆ ಅಂತ. ಚೌಡೇಶ್ವರಿ ಅಮ್ಮ ಖುಷಿಯಾಗುತ್ತೆ. ಅದು ಮುಂದೆಗಡೆ ಹಾರನೇ ಬೆಳೆಸಿದ್ದಾಳೆ, ಅಷ್ಟು ಖುಷಿಯಾಗುತ್ತೆ. ಆ್ಯಂಡ್ ನೋಡಿ ನಮ್ಮೆಲೆ ಹೆಂಗಾಗಿದೆ ಅಂತ ನೋಡಿ. ಇಷ್ಟು ಐ ಥಿಂಕ್ ಇಷ್ಟುದ್ದ ಇಲ್ಲಿವರೆಗೂ ಬೆಳೆದಿತ್ತು ಅನಿಸುತ್ತೆ. ಇಲ್ಲಿಂದ ಬೆಳ್ಕೊಂಡು ಹೋಗಿತ್ತು. ಬಟ್ ಈಗ ಚೇಂಜ್ ಆಗಿಬಿಟ್ಟಿದೆ. ಮನಿ ಪ್ಲ್ಯಾಂಟ್ನ ಇಲ್ಲಿ ಹಾಕಿದ್ದೀವಿ, ಇದನ್ನು ಇಲ್ಲಿ ಹಾಕಿದ್ದೀವಿ. ಬಿಕಾಸ್ ಏನಕ್ಕಂದರೆ ನಾವು ಏನಾಯಿತು, ಅದು ಯಾರು ಇಷ್ಟ ಆಗ್ಬಿಟ್ಟು ನಮ್ಮಲ್ಲಿ ಸ್ವಲ್ಪ ಬಾಡೋಗ್ತಿದೆ. ಇಲ್ಲಾಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಆ್ಯಂಡ್ ನಮ್ಮ ಮುತ್ತಜ್ಜಿ ಇದ್ದಾರಲ್ಲ, ಎಲ್ಲ ಕಿತ್ಕೊಂಡು ಎಲ್ಲಾಡಿಕೆ ಹಾಕೊಂಡು ತಿಂತಾಯಿದ್ರು, ಅದರಿಂದ ಒಂದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಏನು ದೃಷ್ಟಿ ಹಾಕಿದ್ರು. ಆ್ಯಂಡ್ ಬ್ಲಾಗ್ ಕೂಡ ಮಾಡಿದ್ದೆ ನಾನು, ಲಾಸ್ಟ್ ಬ್ಲಾಗ್ ಅಲ್ಲ, ಅದ್ರ ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ದೆ ಬ್ಲಾಗ್. ಆ್ಯಂಡ್ ಅದು ಏನಾಗಿದೆ ಹಾಗಾಗ್ಬಿಟ್ಟಿದೆ. ಇಟ್ಸ್ ಓಕೆ. ತುಳಸಿ ಗಿಡ ಸ್ವಲ್ಪ ಬೆಳೀತಿದೆ ನೋಡಿ. ತುಳಸಿ ಗಿಡಕ್ಕೆ ನಾವು ಆ್ಯಂಡ್ ನಾನು ತುಳಸಿ ಪೂಜೆ ಮಾಡ್ತೀನಿ. ತುಳಸಿ ಹಬ್ಬ ಬರುತ್ತಲ್ಲ, ಅವಾಗ ನಾನು ತುಳಸಿ ಪೂಜೆ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನೋಡಬೇಕು ಇದು ಹೇಗೆ ಬೆಳೆಯುತ್ತೆ ಅಂತ. ಬೆಳೆಯುತ್ತೆ ಅಫ್ಕೋರ್ಸ್, ಅಷ್ಟೊಂದೇ ಬೆಳೆದಿದೆ, ಇನ್ನು ಬೆಳೆಯುತ್ತೆ. ಆಮೇಲೆ ಸಿಗ್ತೀನಿ. ಅಮ್ಮ ಊಟ ಮಾಡ್ತವ್ರೆ, ಊಟ ಮಾಡಿ. ಓಕೆ ಬಾಯ್ ಗೈಸ್, ಆಮೇಲೆ ಸಿಗ್ತೀನಿ. ನಾಷ್ಟ ಮಾಡ್ತವ್ರೆ ಅಮ್ಮ ನಾಷ್ಟ ಮಾಡ್ತವ್ರೆ. ಇವಳು ನಾಷ್ಟ ಮಾಡ್ತಾವಳೆ. ನಮ್ಮ ಮನೇಲಿ ಹುಳ. ಅಮ್ಮ ತೋರ್ಸಮ್ಮ, ಬಿತ್ತು ಕೆಳಗಡೆ. ಎಲ್ಲಿ ಅಲ್ಲಿ
ನೋಡಿ ಗೈಸ್, ಯಪ್ಪ ನಾನು ಸೋಫಾ ಮೇಲೆ ಅದೇ ಸೋಫಾ ಮೇಲೆ ಕೂತಿದ್ದೆ, ಅದೇ ಸೋಫಾ ಮೇಲೆ ಏನೇ ಶೋಫ್ ಈ ರಿಂಗ್ ನಾನು ಮುಂಚೆ ಹಾಕೊಂಡಿದ್ದು, ಇವಳಿಗೆ ಕೊಟ್ಬಿಟ್ಟಿದ್ದೀನಿ, ದಾನ ಮಾಡಿಬಿಟ್ಟಿದ್ದೀನಿ ನನ್ನ ರಿಂಗ್ನ. ಅದೇ ದಾನಕ್ಕೆ ಇವಳು ಒದ್ದಾಡ್ತಾ ಇಲ್ಲ, ಬೇಕು ಬೇಕು ಅಂತ. ಇಲ್ಲ ಏನಿಲ್ಲ, ಅದು ನಾನೇ ದಾನ ಮಾಡಿದೆ. ದಾನಶೂರ ಕಣ್ಣಿ ನಾನು, ಅದಕ್ಕೆ ನಾನು ದಾನ ಮಾಡಿದೆ. ಎಲ್ಲಿ ನಿಂತವ್ರೆ ಇವಾಗ ಹೋಗ್ತಿದ್ವಿ. ಇಷ್ಟು ಲೇಟ್ ಆದ್ರೆ ಹೆಂಗೆ ನಂಜು? ಇವಾಗ ನಾವು ಹೋಗ್ತಾ ಇದ್ದೀವಿ, ಅದು ಇದು ಎಲ್ಲ ಅರಸಾಸ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮಂದು ಆಲ್ರೆಡಿ ಪೂಜೆ ಎಲ್ಲ ಇತ್ತು. ಈ ನಂಜುದು ಪೂಜೆ ಅಂತೂ ಆಗಲ್ಲ. ಪರ್ಸ್ ತಗೋದು, ನಡೀರಿ ಹೋಗೋಣ ಅಷ್ಟೇ. ಅವ್ರ ಸರ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ಫೋನ್ ಮಾಡ್ತಾರೆ ಅಂತ, ಬಿಕಾಸ್ ನಮ್ಮಮ್ಮ ರಜೆ ಹಾಕಿದ್ದಾರೆ ಕೆಲ್ಸಕ್ಕೆ. ಹಾಗಾಗಿ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ, ರಜೆ ಹಾಕಿದ್ದಾರೆ. ಇನ್ನೇನಿಲ್ಲ, ಆದರೂ ಈಗ ಹೋಗ್ತಾ ಇಲ್ಲ. ನಾವು ಇಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಹೆಚ್ಚು ಇನ್ನೂ ಹೋಗ್ತಾನೆ ಇದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ನಿಧಾನಕ್ಕೆ ಬರ್ತಾಯಿದ್ದೀವಿ ನಡ್ಕೊಂಡು. ನಮ್ಮಮ್ಮ ಆವಾಗವಾಗ ಹಿಂದೆ ತಿರುಗಿ ನೋಡ್ತಾನೆ ಅವರೇ. ಹೀಗೆ ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಬೇಕು, ಅದೇ ಒಂದು ಕಾಲ. ಅದೇ ಬಿಸಿಲಲ್ಲಿ ಪಾಪ ನಮ್ಮ ಅಕ್ಕ ಹೆಂಗೆ ಕೂತವಳೆ, ಅಯ್ಯಯ್ಯೋ. ನೋಡಿ ಗೈಸ್, ಸಕ್ಕರ್ ಮಂದಿ ಕಿವಿಗೆ ಚಿನ್ನದ ಬಾಲೆ, ಕೈಗೆ ಉಂಗುರ ಹಾಕೊಂಡವ್ರೆ. ನೋಡಿ ಇವಳು ಬಾಲೆ ಹಾಕೊಂಡವಳೆ, ಉಂಗುರ ಬೆಳ್ಳಿ ಇತ್ತಪ್ಪ ಈ ಥರದ್ದು ವಾಲೆ. ನೀನು ಬೆಳ್ಳಗಿದ್ಯಾ ಅಂತ ನೀನು ದೊಡ್ಡ ಕರ್ಗಿ ಅಲ್ವಾ? ಅಲ್ವೇನೆ? ಮಂಜುಳಮ್ಮ ಹೇಳ್ತದಲ್ಲ ಬಾಯಿ. ಫೈನಲಿ ಬಸ್ಸಲ್ಲಿ ಫೈನಲಿ ಬಂದ್ವಿ. ಗೈಸ್, ಪಾಪ ನಮ್ಮಕ್ಕ ಹೆಂಗೆ ಕೂತೋಳು ನೋಡಿ. ಇಷ್ಟೊತ್ತು ಗಂಟೆ ನಾನು ಅಲ್ಲಿ ಕೂತಿದ್ದೆ, ಇವಾಗ ನಮ್ಮಕ್ಕ ಕೂತೋಳದು. ನೋಡಿ ಗೈಸ್, ಗಣೇಶ ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡಿ ಎಲ್ಲರಿಗೂ. ಅಂದ್ಕೋ ಇಲ್ಲಿ ಬಂದರು ಬಟ್ಟೆ ತಗೊಂಡ್ಬಿಡ್ತೀನಿ ಅಂತ, ಏನೂ ತಗೊಳ್ಳಿಲ್ಲ. ಫೈನಲಿ ನಾವು ಮನೆಗೆ ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ರಶ್ ಅಂತೂ ಇರಲಿಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಅರ್ಚನೆ ಎಲ್ಲ ಮಾಡಿಸ್ವಿ, ಫುಲ್ಲು ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಇದೇ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಇನ್ಮೇಲೆ, ಯಾವುದು ಮಿಸ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.